ಅವಮಾನ ಅವಮಾನ ಆ ಪುಳಿಯೋಗ್ರೆ ನಮ್ಮ ಮೇಲೆ ಕೈ ಎತ್ಬಿಟ್ಟ ಅವಮಾನ ನನ್ನ ಮಗ ಸಪ್ ತಿನ್ಕೊಂಡು ಎಷ್ಟು ತಾಕತ್ತಿಟ್ಟವ್ರೆ ಅಂದ್ರೆ ನಮ್ಮ ಥರ ಮೂಳೆ ತಿಂದಿದ್ರೆ ಪುಡಿ ಪುಡಿ ಮಾಡಿ ಹಾಕಿರೋನಲ್ವಾ ಮಗ ಅವನ ಪುಡಿ ಮಾಡೋದಾಗಿರ್ಲಿ ಮೊದಲು ಅವ್ನು ತಿಥಿ ಮಾಡೋದಕ್ಕೆ ಒಂದೊಳ್ಳೆ ಮುಹೂರ್ತ ಫಿಕ್ಸ್ ಮಾಡು ಗುರು. ಫ್ರೆಂಡ್ಸ್, ಮುಹೂರ್ತನ ಇವತ್ತೇ ಫಿಕ್ಸ್ ಮಾಡ್ತೀನಿ. ಅಲ್ಲಿ ನೋಡಿ. ನೀರಿಗೆ ಬಿದ್ದವರಿಬ್ರು ಮುಳುಗ್ ಸತ್ತೇ ಹೋದ್ರು ಅಂತ ಕಾಣಿಸುತ್ತೆ. ಎಸ್, ಮುಳುಗಿರೋರು ಸತ್ತಿರಲೂಬಹುದು. ಅವ್ರು ಯಾವುದೇ ಕಾರಣಕ್ಕೂ ಮೇಲ್ ಬರೋದಿಲ್ಲ. ಫ್ರೆಂಡ್ಸ್, ಇಲ್ಲಿ ನಡೆದಂಥ ಆಕ್ಸಿಡೆಂಟ್ ಸಾರಿ ಈ ಇನ್ಸಿಡೆಂಟ್ ನಾವು ಮಾಡಿದ್ದಲ್ಲ. ಇದ್ರ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ. ಗುರು, ಪೊಲೀಸರಿಗೇನಾದ್ರು ಗೊತ್ತಾದ್ರೆ ನಾವೆಲ್ಲ ಆಮೇಲೆ ಕಂಬಿ ಎಣಿಸ್ಬೇಕಾದ್ ಕಂಡ್ರು. ಹೇ ಫ್ರೆಂಡ್ಸ್, ರಿಲ್ಯಾಕ್ಸ್. ನಾವೆಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್. ನಾವೇನಿದ್ರು ಪ್ರಾಣನ ಉಳಿಸ್ತೀವಿ, ಪ್ರಾಣನ ತೆಗೆಯೋದಿಲ್ಲ. ಇನ್ನು ಮುಂದೆ ಏನೇ ಬಂದರೂ ನಾನು ನೋಡ್ಕೋತೀನಿ. ನಿಮಗೆಲ್ಲ ನನ್ನ ಮೇಲೆ ನಂಬಿಕೆ ಇದೆ ತಾನೇ? ಖಂಡಿತವಾಗ್ಲೂ ನಂಬಿಕೆ ಇದೆ ಗುರು. ಗುರು,
ನಮ್ ಬಾಸ್ ಹೇಗಿದ್ಯಾ ಗೆಳೆಯ? ನೋಡ್ರಪ್ಪ ನಮ್ ರವಿನ, ಅವ್ನ್ ಡಾಕ್ಟರ್ ರವಿ ಆದ್ಮೇಲೆ ಅವ್ನ್ ಲಕ್ಕೇ ಚೇಂಜ್ ಆಗೋಯ್ತು. ಲಕ್ ಚೇಂಜ್ ಆಗೋದಾಗಿರ್ಲಿ, ಅವ್ರ ಮಾವ ಹಾಸ್ಪಿಟ್ಲ್ ಬೇರೆ ಕಟ್ಸ್ಕೊಡ್ತಾ ಇದಾರಪ್ಪ. ಕೋಟ್ಯಾಧೀಶ್ವರ ಬೇರೆ. ಲಕ್ಕಿ ಫೆಲ. ನನಗಲ್ಲಪ್ಪ, ಅವ್ರ ಮಗಳಿಗೆ. ನಮ್ಮ ಉಮ್ಮಿನ್ ನೋಡು, ಉದ್ದ ಕೂದಲು ಬಿಟ್ಕೊಂಡು ದಾಡಿ ಬಿಟ್ಕೊಂಡು ಇನ್ನು ಸೈಕಲ್ ಆಡಿ ತಾನೇ ಇದ್ದಾನೆ. ಅವನ್ಗೇನು, ಅವನ್ಗೂ ಮದ್ವೆ ಆಗಿ ನಿಂತರ ಒಳ್ಳೆ ಮಾವ ಸಿಕ್ಕಿದ್ರೆ ಅವನ ಅದೃಷ್ಟ ಬಾಗ್ಲು ತೆಗ್ದಂಗೆ ಲೈಫ್ ಸೆಟ್ಲ್ ಆದಂಗೆ. ನಿನಗೇನಪ್ಪ ಒಳ್ಳೆ ಅಮೆರಿಕನ್ ಮಾವ ಸಿಕ್ಕೋನೆ, ಹೆಸರಿಗೆ ಮಾತ್ರ ಡಾಕ್ಟ್ರು. ಇಂಥರ ಲಕ್ ಎಲ್ರಿಗೂ ಬೇಕಲ್ವಾ? ಏಯ್ ಬಿಟ್ಟಾಕೋ. ನೋಡಿ ಫ್ರೆಂಡ್ಸ್, ಇನ್ ಮುಂದೆ ನಾವೆಲ್ಲ ಎಲ್ಲೇ ಇದ್ರು ಹೇಗೆ ಇದ್ರು ಅವಾಗ ಈ ತರ ಸಿಗ್ತಾ ಇರ್ಬೇಕು. ಡನ್. ನಮ್ ಫ್ರೆಂಡ್ಶಿಪ್ ನ ರಿಫ್ರೆಶ್ ಮಾಡ್ಕೋತಾ ಇರ್ಬೇಕು. ವಾಟ್ ಫ್ರೆಂಡ್ಸ್? ಓಕೆ ಸೂಪರ್. ಏ ನಮ್ಮ ಹುಡುಗಿನ್ರು. ಹಾಯ್ ಕಲಾ, ಹೌ ಆರ್ ಯು? Fine. How are you? ಫೈನ್. ರವಿ, ನಾನು ನಿಮ್ಮನ್ನ ಮೀಟ್ ಮಾಡಬೇಕು. ಓ ಎಸ್, ವೈ ನಾಟ್? ಯಾವಾಗ, ಎಲ್ಲಿ? ನಾಳೆ 10 ಗಂಟೆ ಕಾಪು ಬೀಚ್. ಶ್ಯೂರ್. ಬಾಯ್, ಟೇಕ್ ಕೇರ್ ಹನಿ. ಕೊಡ್ತಾ ಆಯ್ತಾ? ಹಲೋ. ನನಗೆ ರೋಸ್ ಅಂದರೆ ತುಂಬ ಇಷ್ಟ. ನನಗೆ ನೀವು ಅಂದರೆ ತುಂಬ ಇಷ್ಟ. ರವಿ, ಮದುವೆಗೆ ಮುಂಚೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಯು ಆರ್ ರೈಟ್. ರವಿ, ಇದಕ್ಕೂ ಮೊದಲು ಬೇರೆ ಹೆಣ್ಣಿನ ಸಂಬಂಧ ನಿಮ್ಗೇನಾದರೂ ಇತ್ತಾ? ನನ್ನ ಸ್ಟಡೀಸ್ ಮಧ್ಯ ಈ ಥರ ಸಂಬಂಧ ಬೆಳೆಯೋದು ಹಾಗಿರಲಿ. ಒಂದು ಹುಡುಗಿ ಜೊತೆನೂ ನಾನು ಮಾತಾಡ್ತಾ ಇರಲಿಲ್ಲ. ಬಹುಶಃ ನಿಮಗೋಸ್ಕರನೇ ನಾನು ಇನ್ನೂ ಶುದ್ಧವಾಗಿದ್ದೀನಿ ಅನ್ಸುತ್ತೆ. ನಾನು ನಿಮ್ಮನ್ನು ಕೇಳಿದ ಪ್ರಶ್ನೆನ ನಿಮಗೆ ನನ್ನ ಕೇಳಬೇಕು ಅಂತ ಅನ್ನಿಸ್ತಾ ಇಲ್ವಾ? ಅಂದರೆ ಒಂದು ಬ್ಯಾಡ್ ಇನ್ಸಿಡೆಂಟ್ ನನ್ನ ಲೈಫಲ್ಲಿ ನಡೆದೋಯ್ತು. ನಾನು ಯಾರನ್ನ ತುಂಬ ಪ್ರೀತಿಸಿ ನಂಬಿದ್ನೋ ಅವನು ತನ್ನ ತೀಟೆ ತೀರಿಸ್ಕೊಂಡ್ಮೇಲೆ ನನ್ನ ನಂಬಿಸಿ ಮೋಸ ಮಾಡ್ಬಿಟ್ಟ. ಎಂಗೇಜ್ಮೆಂಟ್ ಮುಂಚೆ ಈ ವಿಷಯನ ನಿಮ್ಗೆ ಹೇಳಕ್ಕಾಗ್ಲಿಲ್ಲ. ಐ ಆಮ್ ಸಾರಿ. ಅಲ್ಲ, ಇದು ಗೊತ್ತಾದ್ಮೇಲೂ ನೀವು ನನ್ನ ಮದುವೆ ಮಾಡ್ಕೊಳ್ಳೋದಾದ್ರೆ ಒಂದು ಒಳ್ಳೆ ಹೆಂಡತಿಯಾಗಿ ಸಾಯೋವರೆಗೂ ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ. ಖಂಡಿತ ನಾನು ನಿನ್ನ ಮದುವೆ ಆಗೇ ಆಗ್ತೀನಿ. ಇಲ್ಲ ಅಂದರೆ ನಿಮ್ಮಪ್ಪ ನನಗೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿರೋ ಹಾಸ್ಪಿಟಲ್ಲು ನನ್ನ ಕೈ ಬಿಟ್ಟು ಹೊಟ್ಟೋಗುತ್ತೆ.